ಪಡಿತಾರಂತೆ, ವಿಶ್ರಾಂತಿ ಪಡಿತಾ ಇದ್ರಂತೆ. ಆಗ ಅವರ ಕಣ್ಣಿಗೆ ಕಂಡಂಥ ಈ ಒಂದು ಬೆಳಕು, ಏನಲ್ಲ ಕಣ್ಣು ಹೊಡಿತಾ ಇದ್ದಲ್ಲ, ಈ ಬೆಳಕು ಏನು ಬೆಳಕು ನನ್ನ ಕಣ್ಣು ಹೊಡಿತಾ ಇದೆಯಲ್ಲ ಇವತ್ತು ಅಂತ ಅವರು ನನಗೆ ಪ್ರತಿನಿತ್ಯ ಕನಸಿನಲ್ಲಿ ಕಾಣ್ತಾ ಇದ್ದಿದ್ದು ಇದೇ ಜಾಗ ಅಲ್ವಾ, ಇದೇ ಜಾಗ ಇರ್ಬೋದು, ಏನೋ ಇದೆ ನೋಡೋಣ ಅಂದ್ಬಿಟ್ಟು ಮರ ಹತ್ತಿ ಆ ಮರದ ಮೇಲೆ ಹತ್ತಿ ಹೋಗಿ ನೋಡಿದಾಗ ಒಂದು ಬುತ್ತಿ ಆಕಾರದಲ್ಲಿ ಕಾವಿ ಬಟ್ಟೆನಲ್ಲಿ ಸುತ್ತಿರುವಂಥ ಒಂದು ಬುತ್ತಿ ಆಕಾರ ಅವರ ಕಣ್ಣಿಗೆ ಬಿತ್ತು. ಇದೇನಲ್ಲ, ಇದು ಏನೋ ಸಿಕ್ಕಿದೆಯಲ್ಲ ನನಗೆ ಅಂತ ಅವ್ರು ತೊಗೊಂಡು ಬಂದರು. ಕೆಳಗಡೆ ಇಳಿಸಿದಾಗ ಅವ್ರಿಗೆ ಸ್ವಲ್ಪ ಏನೋ ಪ್ರಜ್ಞೆ ತಪ್ಪದಂಗೂ ಕೂಡ ಆಯ್ತಂತೆ. ಅದಾದ ನಂತರ ಅವರು ಭಾಳ ಒಂದು ಭಯ ಭೀತಿ ಏನೋ ಆಶ್ಚರ್ಯದ ರೀತಿಯಲ್ಲಿ ಊರಿಗೆ ಬಂದು ತನ್ನ ಒಂದು ಸಂಬಂಧಿಕರು ಮಕ್ಕಳ ಜೊತೆ ಎಲ್ಲರ ಜೊತೆ ಹಂಚ್ಕೊಂಡ್ರಂತೆ. ನನಗೆ ಈ ಥರ ಒಂದು ಪ್ರತಿನಿತ್ಯ ನನಗೆ ವರ್ಷಾನುಗಟ್ಟಲೆ ಒಂದು ಕನಸಿನಲ್ಲಿ ಕಾಡ್ತಾ ಇತ್ತು. ಇವತ್ತು ನನಗೆ ಒಂದು ಕಣ್ಣು ಗೋಚರಿಸಿ ನನಗೆ ಸಿಕ್ಕಿದೆ ಅಂತ ಹೇಳಿದಾಗ ಆಗ ಅವರು ಮತ್ತೊಮ್ಮೆ ಕನಸಿನಲ್ಲಿ ಬಂದ್ರಂತೆ. ನಾನು ಯಾಕೋ ಹೆದರ್ಕೊಳ್ತೀಯ, ನಾನು ನಿನ್ನ ಮನೆ ದೇವರು ಕುಲದೇವ್ರು ಕಣೋ, ನನ್ನನ್ನು ಇಟ್ಟು ನೀವು ಪೂಜೆ ಮಾಡಿರಿ, ನಿಮ್ಮ ಕಷ್ಟಗಳನ್ನೆಲ್ಲ ಕಾಪಾಡ್ತೀನಿ, ನಿಮ್ಮನ್ನೆಲ್ಲ ರಕ್ಷಣೆ ಮಾಡ್ತೀನಿ, ನಿಮಗೆ ಅಂತ ನಾನು ಒಲ್ದು ಬಂದಿದ್ದೀನಿ, ನಾನು ನಿಮ್ಮ ಕುಲದೇವರು ಮನೆ ದೇವರು ಭೈರವ ಕಾಣೋ ಅಂತ ಅವರು ನುಡಿ ಕೊಟ್ರಂತೆ. ಆ ನಂತರ ಅಲ್ಲಿವರೆಗೂ ನಮ್ಮ ಮನೆ ದೇವರು ಕುಲದೇವರು ಯಾರು ಅಂತಲೂ ನಮ್ಮ ಪೂರ್ವಿಕರಿಗೆ ಗೊತ್ತಿರಲಿಲ್ಲ. ಅವರು ಭೈರವ ಸ್ವಾಮಿ ಅವರಿಗೆ ಗೋಚರಿಸ್ಕೊಂಡು ಅವರಿಗೆ ಕಣ್ ತೆರೆಸಿ ಅದಾದ ನಂತರ ನನ್ನ ಕುಲದೇವರು ಮನೆ ದೇವರು ಭೈರವ, ನನ್ನ ಬೈರೇ ದೇವರು ನನ್ನ ಮನೆ ದೇವರು ಸಿಕ್ಬಿಟ್ಟ ಅಂತ ಭಾಳ ಸಂತೋಷ ವಿಜೃಂಭಣೆಯಿಂದ ಹಳ್ಳಿ ಜನನೆಲ್ಲ ಸೇರಿಸ್ಕೊಂಡು ಸಂಬಂಧಿಕರು ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನೂ ಸೇರಿಸ್ಕೊಂಡು ಆ ದಿನ ಒಂದು ಹಬ್ಬ ಥರ ಆಚರಿಸಿ ಆನಂತರ ಅದನ್ನು ಇಟ್ಕೊಂಡು ಪೂಜೆ ಮಾಡೋಕ್ಕೆ ಅಂತ ಅವ್ರಿಗೆ ಅವಕಾಶ ಇರಲಿಲ್ಲ. ಭಾಳ ಒಂದು ಚಿಕ್ಕ ಪುಟ್ಟು ಒಂದು ಗುಡಿಸಲಿನಲ್ಲಿ ವಾಸ ಮಾಡ್ತಾಯಿದ್ದಂಥ ಒಂದು ಜನ ನಮ್ಮ ತಾತನವರು ಅದೇ ಗುಡಿಸಲಿನಲ್ಲೇ ಇಟ್ಟು ನನ್ನನ್ನು ಪೂಜೆ ಮಾಡೋ ಏನೂ ಆಗಲ್ಲ ಅಂತ ಹೇಳಿ ಅವರು ಭಾಳ ವರ್ಷಗಳ ಕಾಲ ಒಂದು ಗುಡಿಸಲಿನಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾ ಬರ್ತಾಯಿದ್ರು. ಅದಾದ ನಂತರ ನಮ್ಮ ಪೂರ್ವಿಕರು, ನಮ್ಮ ತಂದೆಗೆ ಒಡಹುಟ್ಟಿದಂಥ ಸಹೋದರರು, ನಮ್ಮ ಚಿಕ್ಕಪ್ಪ ದೊಡ್ಡಪ್ಪದರಂತ ಏನೆಲ್ಲ ಇದ್ದರು, ಸೊ ಅವರೆಲ್ಲರೂ ಸೇರಿ ಅವರಿಗೆ ಒಂದು ಗುಡಿ ಅಂತ ಕಟ್ಟಿದ್ರು. ಆ ಗುಡಿ ಕಟ್ಟಿ ಸುಮಾರು ವರ್ಷಗಳ ಕಾಲ 60 ವರ್ಷಗಳ ಕಾಲ ಅವರು ಒಂದು ಪೂಜೆ ಪುರಸ್ಕಾರ ನಿಯಮಿತವಾಗಿ ನಡೆಸ್ಕೊಂಡು ಬರ್ತಾಯಿದ್ರು. ಕಾರಣಾಂತರ ನಂತರ ಅದು ಎಲ್ಲ ನಮ್ಮ ಪೂರ್ವಿಕರು ಹಿರಿಯವರು ದೊಡ್ಡದಾಗಿ ದೇವಸ್ಥಾನ ಕಟ್ಟಬೇಕು ಅಂತ ಚರ್ಚೆ ಮಾಡಲಾಗಿ ಅದು ನಮ್ಮ ಮುಖಾಂತರ ಭೈರವೇಶ್ವರ ಸ್ವಾಮಿ ಮನೆ ದೇವರು